ಏ ಬೇಡ ಬೇಡ ಕೊಡ್ತೀನಿ ಚೇರು. ಬೇಡ ನನಗೆ ಅಲ್ಲ ಇನ್ನೊಂದು ಚೇರೆ ತಗೊಳ್ಳ ಅಡ್ಜಸ್ಟು. ಕುತ್ಕೊಂಡೆಲ್ಲ ಕುತ್ಕೊಳ್ತೀರಾ? ಇಲ್ಲ ಇಲ್ಲ ಬೇಡ ಅಣ್ಣ ಅಂಕಲ್ಲು ಕೊಡಿ. ನಮ್ಗೇನು ಬೇಡ ಇರ್ಲಿ. ಕುತ್ಕೊಳ್ಳಿ ಚೇರ್ ಕೊಡ್ಲಾ? ಸುಮಾರು ಹೊತ್ತು ಆಯ್ತದೆ ನನಗೇನು. ಕರೆಕ್ಟವ್ರ ಬಾಪ ಬೆಳಗ್ಗೆ ಎಣ್ಣೆ ಇರ್ಬೇಕಾಯ್ತು ಅಂತೀವಿ. ಕೇಸಿಂಗ್ ಎಷ್ಟೋಗಿದೆ ಅಂತ ನೋಡೋಣ. ಸಾಕಲ್ಲ ಇಲ್ಲಿ ವಯರಿದೆ. ಈ ಮಣ್ಣು ಇದೆತ್ಕೋ. ಇದು ಅಲ್ಲಿ ತಕ್ಕ ನೋಡು, ಅಲ್ಲಿಂದ ಏಕ ಈ ಕಲ್ಲು ಅವರ ಕೊಟ್ಬಿಡ್ಬೇಕು ಪಕ್ಕಕ್ಕೆ. ಆಮೇಲೆ ಅವನು ಹಾಕೊಂಡು ಹೋಗ್ತಾರೆ. ಆಮೇಲೆ ಹೋಗಿ ಆ ಕಡೆ ನಾನು ಮಾಡೋಣ. ಆನ್ ಮಾಡಮ್ಮ. ಹೆಚ್ಚು ಒಂದು 5 ನಿಮಿಷ ಇದು ಕಡೆ ಎತ್ಕೊಂಡಿದ್ರೆ ಎತ್ಕೊಂಡು ಹಾಂ ಓಕೆ. ಬಂತ ಕರೆಂಟು ಏನು ಟಾರ್ಚ್ ತಗೋ. ಇಲ್ಲ ಲ್ಯಾಪ್ಟಾಪ್ ಚಾರ್ಜ್. ಇದೊಂದು ವಿಡಿಯೋ ಇದಕ್ಕೆ ಹಾಕ್ಕೊಡ್ತಾರೆ. ಯೂಟ್ಯೂಬಲ್ಲಿ ಹಾಕ್ಕೊಟ್ಟು ಲಿಂಕ್ ಕೊಡ್ತಾರೆ. ಇಲ್ಲ ಈಗ ಫೋನ್ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡ್ಬೋದು. ಕೆಲವ್ರು ಫೋನ್ ಆಪಲ್ ಫೋನ್ ಇರುತ್ತಲ್ವ, ಆಪಲ್ ಬೇಡ ನಾರ್ಮಲ್. ಹಾಂ ಅವಾಗ ಏನು ಮಾಡ್ತೀವಿ, ಆಮೇಲೆ ಸೆಂಡ್ ಮಾಡ್ತೀವಿ ಅಂತ ಮಾಡಿ. ಒಣಗೊಂದು ಏನು ಮಾಡ್ತಾರೆ ಮೊಳಕಟ್ಟು ಮಳೆ. ಅದೇ ಹಾಕಿರೋದು ಅದು ಯಾವ್ದು ಹಾಕಿರೋದು ಮಳೆ ಒಣಗಿತ್ತು. ಇದು ನೋಡಿ ಸರ್, ಹಾಂ ಇದು ಕೇಸಿಂಗ್ ಎಂಡ್ ಆಯಿತು. ಮಣ್ಣು ತೆಗ್ಸಿತ್ತು ಅಂದರೆ ಕಬ್ಬಿಣದ ಕೇಸಿಂಗ್ ಹಾಕಿರ್ತಾರಲ್ಲ ಇದು, ಅದು ಎಂಡ್ ಆಗಿದೆ. ಸೊ ನಿಮಗೆ ಮೆದು ಬಂಡೆ ಎಲ್ಲಿವರೆಗೂ ಸಿಗುತ್ತೆ ಅಲ್ಲಿವರೆಗೂ ಕೇಸಿಂಗ್ ಹಾಕ್ತಾರೆ. ಒಂದು ಸಲ ಗಟ್ಟಿ ಬಂಡೆ ಬಂದಿದ ತಕ್ಷಣ ನಿಲ್ಲಿಸ್ತಾರೆ. ಅದು ಎಷ್ಟು ಅಡಿಗೆ ಹಾಕೋ ಕೇಸ್ ಎಷ್ಟು ಹೇಳ್ತೀನಿ. ನಮ್ಮ ಹತ್ರ ಐತೆ ಲೆಕ್ಕ. ರೈತಲ್ಲ ಹಾಕ್ಬೇಕಲ್ಲ ನೋಡಿದ್ದೆ ತಾನೆ. 17 ಅಂತಲ್ವನು. ಅಣ್ಣ 135 ಅಡಿ ಇಲ್ಲಿ ತೋರಿಸ್ತಾ ಇದೆ. 139 ಅಡಿ ನೀನು 140 ಅಂದರೆ 140 ಅಡಿ ತಿಳ್ಕೊಳ್ಳಿ. 140 ಅಂದರೆ 134 36 137. ಬಟ್ ಹಂಗೆ ಬರಲ್ಲ, ಅವ್ರು 140ನೇ ಲೆಕ್ಕ ಕೊಡೋದು ನಿಮ್ಮದು. 139 ಕೊಟ್ಟಾರೆ. ಹಾಂ ಯಾಕಂದರೆ 19.7. ಹೌದು, ಯಾಕಂದರೆ ಇಲ್ಲಿ ನೋಡಿ 20 ಅಡಿ ಬರಲ್ಲ ಪೈಪ್. ಇದು ಪಾಯಿಂಟು, ಇಲ್ಲಿ ನೋಡಿ ಇಲ್ಲಿ ಇಷ್ಟಿದೆ. ಸೊ ಹಾಗಾಗಿ 138 to 139 ಫೀಟ್ ಕರೆಕ್ಟಾಗಿ ಹಾಕೊಂಡು. ಅದಾದಮೇಲೆ ನೋಡಿ ಇದನ್ನು ಕೇಸಿಂಗ್ ಚೆಕ್ ಮಾಡ್ತೀವಿ. ಅಂದರೆ ಕೇಸಿಂಗ್ ಕರೆಕ್ಟಾಗಿ ಕೂತಿದೆಯಾ, ಅಲ್ಲಿಂದ ಲೀಕೇಜ್ ಏನಾದರೂ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅವಾಗಿದ ತಕ್ಷಣ ಕಲ್ಲು ಸಿಕ್ಕೈತಿ. ಅಲ್ಲಿಂದ ಬೆಟ್ಟು ಚೇಂಜ್ ಆಗುತ್ತೆ. ಚಿಕ್ಕ ಚೇರ್ ಕೊಡೋಣ 12 ಜನ. ಬೇಡ ಸಣ್ಣ ಚೇರ್ ಇಲ್ಲ ಬೇಡ ಬಿಡಿ ಅಂತ. ಇಲ್ಲ ಬೇಡ ಆಂಟಿ, ನೋಡಿ ಪರವಾಗಿಲ್ಲ ಆಂಟಿ, ನೋಡಿ ಅವ್ರು ಬೇಡ ಅಂತಾರೆ, ನಾವು ಬೇಕು ಅಂತ ಈ ಥರ ಪ್ಲೈನ್ ಆಗಿದ್ರೆ ನಿಮ್ಗೆ ಅಲ್ಲಿ ನೀರೇನು ಬರಲ್ಲ. ಇದು ಬರೀ ಬಂಡೆ ಮಾತ್ರ ಹೋಲಾಗಿರುತ್ತೆ. ಏನೇನೋ ಟೆಕ್ನಾಲಜಿ ಬಂತು ಕಂಡ್ಬಿಟ್ವಿ. ಮನುಷ್ಯನ ನೆಮ್ಮದಿ ಇಲ್ಲ.
ಕಡೆ ಈ ಕಡೆ ಇದು ಎರಡು ಕಡೆ ಹೇಳ್ಕೊ ಹಂಗೆ ಎಲ್ಲ ನೀರು ಬೀಳ್ತೈತೆ ಡ್ರಾಪ್ ವಾಟರ್. ಎಲ್ಲ ಡ್ರಾಪ್ ವಾಟರ್ ಬೀಳ್ತೈತೆ. ಇಲ್ಲಿ ನೋಡಿ, ಇಲ್ಲಿ ಹಳ್ಳ ಆಗಿದೆಯಲ್ಲ, ಆ ಥರ ಎಲ್ಲಾದರೂ ಒಂದು ಕಡೆ ಜರಿ, ಸಣ್ಣ ಜರಿ ಬರ್ತಾ ಇರುತ್ತೆ, ಅದನ್ನು ಡ್ರಾಪ್ ವಾಟರ್ ಅಂತ ಕರಿತೀವಿ. ಈ ಸಣ್ಣ ನೀರು ಅಲ್ಲಿಂದ ಶುರು ಆಯಿತು ಅಂತಾನೆ. ಅಂದರೆ ಫಸ್ಟ್ ಸೋರ್ಸು ಕರ್ಕೊಂಡು ನಾನು ಬರೀತೀನಿ. ಒಂದು 5 ನಿಮಿಷ ಅಮ್ಮ ಟೀ ಕುಡ್ಕೊಂಬತ್ತೀಯಾ? 5 ನಿಮಿಷದಲ್ಲಿ ಆಗಲ್ಲ, ಒಂದು ಅರ್ಧ ಗಂಟೆ. ಅಣ್ಣ 160 ಅಡಿಲಿ ಡ್ರಾಪ್ ವಾಟರ್, ಒಂದೊಂದು ಡ್ರಾಪ್ ಬೀಳ್ತಾ ಇದೆ. ಚೆರಕಿದೆ ತುಂಬ ಒಂದು ಲೋಡ್ ಹೋಯ್ತು. ಏ ಇಲ್ಲ ರೀ, ಅವ್ರು ನಮ್ಮೂರೇ ತುಂಬಿದ್ದು. ನಮ್ಮೂರೇ ನೆನ್ನೆ ನಮ್ಮ ಇದು ತುಂಬಲಾರು ಬಿಟ್ಟು ಹೋಗಿಲ್ಲ. ನಮ್ಮೂರು ಒಬ್ಬನೇ ತುಂಬಿರೋದು. ತುಂಬಿರೋದು ನಮ್ಮನೆ. ನೆನ್ನೆಯಿಂದನೂ ಮಾಡಿದ್ದೀನಿ ನಿಮ್ಮ ಫೋನ್. ಮಳೆ ಅಂತ ಬಿಟ್ಬಿಟ್ರಾ? ಇಲ್ಲಿ ಸೈಡದೆಲ್ಲ ತಗೊಳಪ್ಪ, ಅಷ್ಟೊತ್ತಿಗೆ ಅದು ಸ್ವಲ್ಪ ನೀರು ಡ್ರೈ ಆಗುತ್ತೆ. ನಾವು ಟೀ ಕಾಸೆಲ್ಲ ಕೂಡ ಸ್ವಲ್ಪ ಮಾಡಿಕೊಡು. ಇಲ್ಲ ತುಂಬಕ್ಕೆ ಬರಲ್ಲ, ಅದು ತುಂಬಕ್ಕೆ ಬಂದ್ರೆ ತುಂಬಲ್ಲ. ಹಾಂ, ಅದು ಫುಲ್ಲು ಬಾಂಡ್ಲಿಲಿ ಹಾಕಿದ್ರೆ ಬಾಂಡ್ಲಿ ಹಂಗೆ ಬರ್ಕಂತೆ, ಬಾಂಡ್ಲಿ ಗಾಡಿಯಾಗ ಬರೋಲ್ಲ, ಸ್ವಲ್ಪ ಡ್ರೈ ಆಗ್ಬೇಕು ನಡೆಯುತ್ತೆ. ನೆನ್ನೆ ತುಂಬಿದ್ವಲ್ಲ ನಾವು. ಡ್ರೈ ಇರೋದೆಲ್ಲ ತುಂಬಿದ್ದೀರಾ ಮೇಲೆ ಮೇಲೆ ಕಾಣಲ್ವಾ? ಅಯ್ಯೋ ರಾಮ, ಇದು ನೋಡಿ ಇಲ್ಲಿವರೆಗೆ ಈ ವೈಟ್ ಗಿತ್ತಪ್ಪ, ನೋಡಿ ಇಲ್ಲಿ ವೈಟ್ ಗಿತ್ತು. ಇದು ಅಣ್ಣ, ಇದು ನೀರು ಬರುವಂಥ ಜಾಗ ಕಾಣಿಸ್ತಾ ಇದೆಯಲ್ಲ, ಹಿಂಗಿರುತ್ತೆ ನೀರು ಬರುವಂಥ ಜಾಗ. ಬಟ್ ಇದ್ರಲ್ಲಿ ಬರ್ತಾ ಇಲ್ಲ ಈಗ ಸದ್ಯಕ್ಕೆ. ಎಷ್ಟು ಇರ್ತದೆ ಮೆನ್ಷನ್ ಮಾಡಿ. ಮಳೆ ಕಾಲದಲ್ಲಿ ತುಂಬ ತಗೋ. ಗೊತ್ತಾಯ್ತು, ಸ್ವಲ್ಪ ಬರ್ತೈತೆ. ಸ್ವಲ್ಪ ಗೊತ್ತಾಯ್ತು. ಅಂದರೆ ಇದು ಈ ಜಾಗದಿಂದ ಮೇಲಿಂದ ಬೀಳ್ತಾ ಇದೆ, ಮೇಲಿಂದ ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ. ಬಟ್ ಬರುತ್ತೆ, ಇದೆಲ್ಲ ನೀರು ಬರೋ ಜಾಗ, ಹಿಂಗಿದ್ರೆ ನೀರು ಬರುವಂಥ ಜಾಗ. ಮಳೆ ಸ್ಟಾರ್ಟ್ ಆದರೆ ತುಂಬ 430 290 290ಲಿ ಒಂದು ಡ್ರೈ ಇದೆ ಅಂದರೆ ಟ್ರೈನ್ ಎಲ್ಲಿ ಸರ್? ಅವ್ರು ಮಾಡಿ ಪಾಸ್ಪೋರ್ಟ್ ಆಫೀಸ್ ಒಳಗೆ ಹೋದ್ರಾ? ಅವ್ರಿಗೆ ಫೋನ್ ಮಾಡಿದ್ರಾ? ಹಾಂ, ಮಾಡಿ ಬಂದರೆ ಅಂತ ಹೇಳ್ಬೇಕು. ಸೀದಾ ಒಳಗೆ ಹೋಗ್ಬಿಡಿ, ಏನು ಕಾಯಂಗಿಲ್ಲ. ಅಲ್ಲಿ ಮ್ಯಾನೇಜರ್ ಬಂದು ಕರ್ಕೊಂಡು ಹೋಗ್ತೀವಿ ಒಳ್ಳೆ ಆಫೀಸ್. ಗೇಟ್ ಹತ್ರ ನೀವು ಎಷ್ಟು ಗಂಟೆ ಸ್ಟಾರ್ಟ್ ಇದೆ? 12 ಗಂಟೆ ಅಲ್ವಾ? 12 ಗಂಟೆ ಫೋನ್ 160ಲಿ ಬರ್ತಾ ಇದೆಯಲ್ಲ, ಅದು ಬೀಳ್ತಾ ಇದೆ. 160 ನಿಮಿಷ ಕೂತ್ಕೊಳ್ಳಿ. ಇದೆಲ್ಲ ಜರಿ, ಅಂದರೆ ನಿಮ್ಗೆ ಹಿಂಗೆ ಗೋಡೆ ಮೇಲೆ ಹಿಂಗೆ ಹರ್ಕೊಂಡು ಬರುತ್ತಲ್ಲ, ಅದು ಇದು ಜರಿ, ಇದು ಸ್ಮಾಲ್ ಸೋರ್ಸ್. ನೀರಿನ ಕಣ್ಣು ಅಂತೀವಲ್ಲ, ಅಂದರೆ ಚಿಕ್ಕ ಕಣ್ಣು ದೊಡ್ಡ ಕಣ್ಣು. ಇದು ನಿಮಗೆ ಫಸ್ಟ್ ಸೋರ್ಸ್. ಇದು ಅಂದರೆ ಚೆನ್ನಾಗಿರೋ ಸೋರ್ಸು. ಹಿಂಗೆ ಇದು ನೋಡಿ, ಇದು ಮತ್ತೆ ಇದನ್ನು ಬೋರ್ಡ್ ರಶ್ ಅಂತ ಕರಿತೀವಿ. ಯಾಕೆ ಅಂದರೆ ಈ ಕಲ್ಲುಗಳು ಕೂತಿದೆ ನೋಡಿ, ನಿಮ್ಗೆ ಹಿಂಗೆ ಜೋಡಿಸಿರೋ ಥರ ಕಲ್ಲುಗಳು ಕಾಣಿಸ್ತಾ ಇದೆಯಾ?
ಕಲ್ಲಿ ಹಿಂಗೆ ಕುಣಿಸಿರೋದೇನಪ್ಪ ಅಂದರೆ ನೀರೇನಾದ್ರು ಫೋರ್ಸಾಗಿ ಬಂದರೆ ಅದರಿಂದ ಹ್ಞೂ ಆವಾಗ ಆ ಕಲ್ಲು ಹಿಂಗೆ ಬೀಳೋ ಅಂಥ ಚಾನ್ಸಸ್ ಅಷ್ಟೆ. ಇದನ್ನೇ ಬೋರ್ಡ್ ರಶ್ ಅಂತ ಕರೆಯೋದು. ನೋಡಿ ಅಷ್ಟು ದಪ್ಪ ಸಿಗುತ್ತೆ ಬೋರ್ಡರ್ಸ್ಗಳು. ಅದೇ ಬೋರ್ಡರ್ಸ್ ಅದು ನಿಮಗೆ ಬರೀ ನೀರು ಫೋರ್ಸಾಗಿ ಬಂದಾಗ ಅಷ್ಟೇ ಬೀಳಲ್ಲ ಇದು. ಹ್ಞೂ ಈ ಅಕ್ಕಪಕ್ಕ ಯಾರು ಬೋರ್ವೆಲ್ ಹಾಕಿದಾಗ ಹ್ಞೂ 200 ಸರೌಂಡಿಂಗಲ್ಲಿ ಹೇರ್ ಹೊಡೆಯುತ್ತೆ, ಹ್ಞೂ ಆವಾಗಲೂ ಹಿಂಗೆ ಜರುಗುತ್ತೆ. ಗೊತ್ತಾಯ್ತು ಬಿಡಿ. ಈ ಕಲ್ಲುಗಳು ಕೂತಿದ್ದಾವಲ್ಲ ಫಿಲ್ಟರ್ ಪೈಪ್ ಹಾಕ್ಕೊಂತೀವಿ ಅಂತ ಹೇಳಿದ್ರು. ಯಾರು ಬೋರ್ವೆಲ್ ಅಕ್ಕಪಕ್ಕ ಹಾಕಿದ್ರು ಕೂಡ ಎಡವಟ್ಟೆ ನಮಗೆ. ಹಾಕ್ಕೊಡೋದು ಒಳ್ಳೇದಾಗ ಏನು ಗೊತ್ತಾ, ಅದಿಲ್ಲ ಮೋಟ್ರ್ ಹೋಗ್ಬಿಟ್ಟು ಮೇಲೆ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತೀರಾ? ಅದೇ ಮೋಟ್ರ್ ಮೇಲೆ ಕಲ್ ಕೂತ್ಕೊಂಡೈತೆ ಅಷ್ಟೇ, ಮೋಟ್ರ್ ಬೋರು ಎರಡು ವೇಸ್ಟು. ಇದು 330 ಇದೆ ಸರ್. ಇದು 330 ಓಕೆ. ಬಟ್ಟು ನೀರು ಹೆವಿ ಬರುತ್ತೆ. ಬೋರ್ಡರ್ಸ್ ಇರಬೇಕು ಬೋರಲ್ಲಿ, ಹಾಂ ಆವಾಗ ನೀರು ಚೆನ್ನಾಗಿ ಬರುತ್ತೆ. ಬಟ್ ಪ್ರೆಷರಲ್ಲಿ ಬಂದಾಗ ಹಿಂಗೆ ಜರುಗುತ್ತೆ, ಈ ಕಲ್ಲುಗಳೆಲ್ಲ ಜರುಗುತ್ತೆ. ಬೇಡ 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 ಅದೇನು ಬೇಕು ಮಾಡೋಣ ಬಿಡಿ. ಅದು ಫಿಲ್ಟರ್ ಪೈಪ್ ಹಾಕ್ಸ್ಕೊಳ್ಳೋಣ ಬಿಡಿ. ನೋಡಿ ನೋಡಿ ಅದೇನು ಬೇಕು ಮಾಡೋಣ. ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಬಿಡೋಕ್ಕಾಗ್ತದ? ಒಳ್ಳೆ ನೀರು ಸೋರ್ಸ್ ಇದೆ, ದೊಡ್ಡ ಸೋರ್ಸ್ ಅದು. ನೋಡಿ ಇದೆಲ್ಲ ಹಿಂಗಿದೆ. 330 ಆದಮೇಲೆ ನಿಮಗೆ ಅದಕ್ಕೆ ಮೇಲೆಲ್ಲ ಚೆನ್ನಾಗಿದೆ. ಹಾಂ 330 ಆದಮೇಲೆ ನೋಡಿ ಇದೆಲ್ಲ ಬೋರ್ಡ್ ರಶ್. ಇದೆಲ್ಲ ನೀರು ಬರುವಂಥ ಜಾಗ. ಹಾಂ ಮತ್ತು ಸಾಫ್ಟಾಗಿರುತ್ತೆ ಕಲ್ಲು ಈ ಪೊಸಿಷನಲ್ಲಿ. ನೋಡಿ ಈ ಕಲ್ಲುಗಳು, ಇದೆಲ್ಲ ಏನಿದೆ ಈ ಕಲ್ಲುಗಳೆಲ್ಲ ಹಿಂಗೆ ಬೀಳೋ ಅಂಥದ್ದು. ಇದೆಲ್ಲ ನೀರು ಬರುವಂಥ ಜಾಗ ಇದೆ. 2 ಕಡೆ ಇದೆ ಬೋರ್ಡ್ ರಶ್. ಇಲ್ಲಿಗೆ ಇದೆಲ್ಲ ಮಾರ್ಕ್ ಮಾಡಿದ್ರಿ. ಫಿಲ್ಟರ್ 345. ಹಾಕ್ಸ್ಬೇಕು. 340 ಅಡಿಲಿ ಐತೆ. ಚೂರು ಬೋರ್ ಕ್ಯಾಮ್ರಾ ಸರಿ. ಹಾಂ 10 ನಿಮಿಷ ಮಾಡಲ. ಅದೇ ಕ್ಯಾಮ್ರಾ ಮಾಡಿ ಸರ್. ಬೆಳಗ್ಗೆ ಓ ಟಿ ಪಿ ಬರುತ್ತೆ ಅಂತ ನಿನ್ನೆ ಓ ಟಿ ಪಿ ಅದು ಮಾಡಿ ಆಗಿಲ್ಲ ಅಂತ. ನೋಡಿ ಪೆಟ್ಟು ತುಂಬ್ಕೊಳ್ಳಿ. ಹಿಂಗೆ ಬರ್ತಾ ಇದೆ ನೀರು. ಈ ಥರ ನನ್ನ ಮೇಲ್ಗಡೆ ಯಾವ್ಯಾವ ಡ್ರೈ ಅಂತ ಹೇಳಿದ್ನಲ್ಲ ಅದರಲ್ಲೆಲ್ಲ ನೀರು ಬರುತ್ತೆ. ಎಲ್ಲ ಕರ್ಕೊಂಬರ್ಲಿಲ್ವ ಹುಡುಗರನ್ನ? ಕರ್ಕೊಂಬರ್ಲಿಲ್ವಾ? ಬ್ರದಿಂಗ್ ಮಾಡಾಕ್ತಾರೆ. ಸೈಡ್ ಹಾಕಪ್ಪ. ನೀರು ಚೆನ್ನಾಗೈತಲ್ಲ ತಿಳಿಯಾಗಿ. ಇದಿಲ್ಲ. ನನಗೆ ಬರೋ ನೀರು ಚೆನ್ನಾಗೇ ಇರುತ್ತೆ. ಈಗ ಅವರು ಡಿಸ್ಟರ್ಬ್ ಮಾಡಿರ್ತಾರಲ್ಲ, ಅಂದರೆ ಬೋರ್ವೆಲ್ ಹಾಕ್ಬೇಕಾದ್ರೆ, ಹಂಗಾಗಿ ಫಸ್ಟ್ ವಾಟರ್ ನಿಮ್ಗೊಂಚೂರು ಇದ್ರ ಥರ ಬರೋದಷ್ಟೇ. ಒಂದ್ಸಲ ಪಂಪ್ ಮಾಡಿಬಿಟ್ರೆ ಬರೀತೀನಿ ಸರ್, ಎಲ್ಲ ಮೆನ್ಷನ್ ಮಾಡ್ತೀನಿ ಸರ್ ಪ್ರತಿಯೊಂದು. ಏನು ಮಾಡ್ತಾರೆ ಗೊತ್ತಾ, 1000 ಅಡಿ ಕೊರಿಯಕ್ಕೆ ಹೇಳಿರ್ತಾರೆ ಗೌರ್ಮೆಂಟು. 700 ಅಡಿ ಹೊಡ್ಬೇಕು, 700 ಅಡಿ ಸಾಕು. ಅಣ್ಣ ಇದು 400 ಅಡಿಲಿದೆ ಅಣ್ಣ ತಿರ್ಕಲಾ? ವಾಟರ್ ಸೋರ್ಸು. 400 ಫೀಟ್. 400 ಅಡಿ ಸ್ಟಾರ್ಟ್ ಆಗಿರೋದು. ಹಂಗೆ ಹೋಯ್ತಾರೆ ಬಿಡಿ, ಆಟೋದಲ್ಲಿ ಹೋಯ್ತಾರೆ. 400 ಅಡಿ ಇದೆಯಾ ಇದು? 400. ಪರವಾಗಿಲ್ಲ ಸರ್. ಅದೇ ನೀವೇ ನೋಡಿ ಬರ್ತಾ ನೀರು ಇದೆಯಲ್ಲ. ಇಲ್ಲೇ ಬರ್ತಾ ಇದೆ, ಅಲ್ಲಿ ಚೆನ್ನಾಗಿದೆ ನೀರು. 1 ಇಂಚ್ ಇದೆಯಾ? ಇದ್ರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗೋದು. ಬರುತ್ತೆ ನೀರು ಇಲ್ಲ ನಿಮಗೆ. ಫಸ್ಟ್ ಸಿಕ್ಕಿರೋದು. ಡ್ರಾಪ್ ಒಳ್ಳೆ ನೀರು ಬರ್ತಾರೆ. ಇದು ನೋಡಿ 400 ಆದಮೇಲೆ ಇಲ್ಲಿ ನೋಡಿ ಬಾವಿ ಹೆಂಗೆ ಓಪನ್ ಆಗಿದೆ.
ಬಟ್ ಇದರಿಂದನೂ ನೀರು ಬರುತ್ತೆ, ಈಗ ಬರ್ತಾ ಇಲ್ಲ ಅದರಲ್ಲಿ. 400 ಆದಮೇಲೆ ನಿಮಗೆ ಚೆನ್ನಾಗಿ ಜಾಸ್ತಿ ದೊಡ್ಡ ಸೋರ್ಸ್ ಸಿಕ್ಕಿದೆ. ಇದೆಲ್ಲ ನೀರು ಬರ್ತಾ ಇರೋದಾ? ಮೇಲಿಂದ ಬೀಳ್ತಾ ಇರೋದು. ಇಲ್ಲೊಂದು ಕಡೆ ಬರ್ತಾ ಇದೆ ನೋಡಿ, ಬರ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆ ಎರಡನೇ ಸೋರ್ಸು ಹೊಡಿತಾ ಇರೋದು, ಚೀ ಅಂತ ಹೊಡಿತಾ ಇದೆ ನೋಡಿ. ಇಲ್ಲಿ 800 ಮೇಲೆ ಕಂಡು ಚೇಂಜ್ ಆಗಿರೋದು 950 ಆಮೇಲೆ 900 440. 440 ಒಳ್ಳೆ ನೀರು. ಬಿಡು ಚೆನ್ನಾಗಿದೆ ನೀರು. ನಮ್ಮ ಪೈಪ್ ಬರ್ತಾ ಇದೆ ನೋಡಿ ಆಮೇಲೆ ಅದು. ಅಲ್ಲೇ ಪೈಪ್ ಹಾಕ್ಕೊಂಡು ಐತೆ. ಹೇಳಿ ಅಣ್ಣ. ಬರತ್ತಲ್ಲ ನೀರು. ಗೊತ್ತಿಲ್ಲ, ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಂ ಅಷ್ಟೇ ಅಣ್ಣ. ಹೌದಾ, ನಾನು ಅವ್ರಿಗೆ ಫೋನೇ ಮಾಡಿಲ್ಲಲ್ಲ ಇನ್ನೂ ಅಣ್ಣ. ಇದು ಎಷ್ಟಡಿ ಐತಣ್ಣ? ಹೌದಾ, ಇದು ಒಂದೇ ಒಂದು ನಿಮಿಷ, ಎಷ್ಟು ದೂರ ಐತೆ ಅಂತೀನಿ. ಲೊಕೇಶನ್ ಕಳಿಸಿದ್ದೀರಾ? ಒಂದು ನಿಮಿಷ. ಇಲ್ಲೇ ಪಕ್ಕನೇ ಇದೆ ಅಲ್ವಾ? ಅಣ್ಣ ಇಲ್ಲಿಂದ 5 ನಿಮಿಷ ನನ್ನ ಲೊಕೇಶನಿಂದ. ಹಾಂ ಸರಿ, ಇದು ಮುಗಿಸ್ಕೊಂಡು ಬರ್ತೀನಿ ಅಣ್ಣ. ಈ 5 ನಿಮಿಷ ಲೊಕೇಶನ್ನು, ನಾನು ಇರೋ ಜಾಗದಿಂದ 5 ನಿಮಿಷ ತೋರಿಸ್ತಾ ಇದೆ ಲೊಕೇಶನ್ನು. ಹಾಂ ಬರ್ತೀನಿ, ಬರ್ತೀನಿ. ಇದು ಮುಗಿಸ್ಕೊಂಡು ಬರ್ತೀನಿ. ವಾಟ್ರ್ ಲೆವೆಲ್ ಬಂತು. ವಾಟ್ರಲ್ಲಿ ತಲೆ ತಪ್ಪ ಇದೆ. ಎಲ್ಲರೂ ಮೇಲವ್ರಿಗೆ ಐತೆ. ಬೇಯಿಸ್ತಾರೆ. ಬೇಯಿಸ್ತಾರೆ. ಸರ್ 606 ಅಡಿ ವಾಟ್ರ್ ಲೆವೆಲ್ಲು. 600 ಅಡಿ ಇದೆ. 600 ಅಡಿ ವಾಟ್ರ್ ಲೆವೆಲ್ಲು. ಅಪ್ ಟು ಬಾಟಮ್ವರೆಗೂ ನೀರಿದೆ. 600ರಿಂದ ಕೆಳಗಡೆವರೆಗೂ ನೀರಿರುತ್ತೆ. ಅಲ್ಲ, ಇನ್ನೂ ನೋಡಿಲ್ಲ. ನೀರು 600 ಅಡಿಯಿಂದ ನೀರು
ಬೋರ್ಡ್ ರಶ್ ಅನ್ನೋದು ಮೇಲ್ಗಡೆ ಎರಡಿತ್ತು ಗೊತ್ತಾ, ನಾನು ನಿಮ್ಗೆ ತೋರಿಸಿದ್ನಲ್ಲ ಅದು. ಇನ್ನು ಬಾಟಮಲ್ಲಿ ಏನಾದ್ರು ಇದೆಯಾ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. ಏನಪ್ಪ ನೀರು ಹೋಗ್ತಾಯ್ತಾ? ಸ್ವಲ್ಪ ಇಲ್ಲಿ ತುಂಬ್ಕೊಳ್ಳಿ, ಇರು ಸ್ವಲ್ಪ ರೆಸ್ಟ್ ತಗೋ. ಸ್ವಲ್ಪ ಇರು. మేము యాటిన అల్లు పక్క మీకు యాభై అర్జెంట్ అల్లు పక్క పర్వాని పక్క నాకు వచ్చుకోడు యాభై అర్జెంట్ ఇక్కడ ಅದಕ್ಕೆ ಅರ್ಜೆಂಟ್ ಬಿಡೋದಿದೆ. ಅರ್ಜೆಂಟ್ ಬಿಟ್ಟರೆ ಕ್ಲಿಯರಾಗಿ ಕಳಿಸಿದೆ. ನಿನ್ನೆ ಬಿಟ್ಟರೆ ಕ್ಯಾಮ್ರಾ ಅವ್ರು ಫೋನ್ ಮಾಡಿದ್ರು, ನಾನು ಹೇಳಿದೆ ಅಣ್ಣ ಒಂದೇ ಬಿಟ್ಬಿಡಿ ಅಂತ ಹೇಳಿದೆ. ಅಯ್ಯೋ ಇಲ್ಲಿ ಯಾರೋ ಬಂದಿದ್ದ ಕಣಪ್ಪ, ನಮ್ಮ ತಲೆ ಹುಳ ಬಿಡ್ತಾವ. ನೀವು 3 ದಿವಸದಿಂದ ಹಂಗೆ ಅವ್ನು ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ. ನಮ್ಮ ಕಷ್ಟ ನಮ್ಗಾಗೈತಿ ಇಲ್ಲಿ. ಅವ್ರು ಹಂಗೆ ಅವರು ಅದೇ ಬೇರೆಯವ್ರಿಂದ ನಾನು ಹಾಕ್ಸ್ಬಿಡ್ತೀನಿ, ನನಗೇನಿಲ್ಲ ದುಡ್ಡದು. ನಮ್ಮ ಫ್ರೆಂಡ್ ಅವರು ಒಂದೇ ಕೊಟ್ಟಿಗೆ ಚಿಕ್ಕ ವಯಸ್ಸಿನ ಫ್ರೆಂಡ್ ಮಾಡಬಾರ್ದು ಅದು. ಅದಕ್ಕೆ ನೀನು ತಲೆ ಕೆಡಿಸ್ಕೊಂಬಿಡ, 2 ದಿನ ಆರಾಮಾಗಿರಪ್ಪ ಅಂತ ಹೇಳಿ. ನಮ್ಮ ಕಣ್ಣಿಂದ ನೋಡಿದ್ರೆ ಒಂದು ಧೈರ್ಯ ಬರುತ್ತೆ. ಹಾಕ್ಸದೆ ಒಳ್ಳೇದು ಬಿಡ್ತಾರೆ ಸುಮ್ಮನೆ. ಆಯ್ತಲ್ವಾ ಅದು ಆಕ್ಷನ್ ಅಲ್ಲ, ಅಕ್ಕಪಕ್ಕ ಬೋರ್ ಹಾಕೋದು ಜಾಸ್ತಿ ಇಲ್ಲಿ. ನೀವು ಆ ಕಡೆ ಸ್ವಲ್ಪ ಬೋರಿಲ್ಲ ಅಂದ್ರೆ ನೀವು ಮಳೆ ನೀರು ತುಂಬಿದ್ರೆ ಡ್ರೈ ಸೋರ್ಸಿಂದ ಬಿದೋಗುತ್ತೆ. ಎಷ್ಟಾಗ್ಬೋದು ಖರ್ಚು ಹೋದ್ರೆ? ಏನಂಕಲ್ 80 ರೂಪಾಯಿ ಗಾಡಿ ಸಿಗುತ್ತೆ, ಬೇರೆ 100 ರೂಪಾಯಿ 120 ರೂಪಾಯಿ. ಹಾಂ, ನಾನು 80 ರೂಪಾಯಿ ಕೊಡ್ತೀನಿ ಸಾಕ್ಬಿಡಿ. ಒಳ್ಳೆ ಪೈಪ್ ISC ಬಂದೆ ಅಂಥದ್ದೇ ಆಗ್ತದೆ. ಸುಮ್ಮನೆ ಕೇಳಿದ್ರ ಹತ್ರ ಹೇಳ್ತಾರೆ 100 ರೂಪಾಯಿ 110 ಸಹ 120 ರೂಪಾಯಿ ಸಹ ಅಡಿಯಲ್ಲಿ ಹೇಳ್ತಾರೆ. ಅವರೇ ಬಂದು ಹಾಕೋಗ್ಬಿಡ್ತಾರಾ? ಎಲ್ಲ ಅವರೇ ಮಾಡಿ. ನಾನು ಬೇರೆಯವ್ರು 110 120 ಮಾಡೋದು. ಹಾಂ, ನೋಡಿ ಇಲ್ಲೊಂದು ಸೋರ್ಸ್ ವಾಟರ್ ಚೆನ್ನಾಗಿರಂಗೈತಲ್ಲ ಇದು. ನೋಡಿ ಈ ಕಲ್ಲುಗಳು ಏನಿದಾವಲ್ಲ, ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆ. ಹಾಂ, ಈ ಕಲ್ಲೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸಿರೋ ಥರ ಇದೆ ನೋಡಿ. ಗೊತ್ತಾಯ್ತು. ಈ ಬಾವಿಗೆ ಕಲ್ಲು ಜೋಡಿಸ್ತಿರಲ್ಲ ಹಂಗೆ. ಇದೇ ಬೀಳೋದು ಸರ್. ನೀರು ಫೋರ್ಸ್ ಬಂದಾಗ ಹಾಂ, ಅಥವಾ ನಾನು ಹೇಳಿದ್ರಲ್ಲ ಅಕ್ಕಪಕ್ಕ ಬೋರ್ವೆಲ್ ಹಾಕಿದಾಗ ಏರ್ ಪ್ರೆಷರ್ಗೆ ಹಾಂ. ಬೀಳೋ ಅಂತ ಕಲ್ಲುಗಳು ಎಷ್ಟು ಅಡಿಗೆ ಅದು? ಮೆನ್ಷನ್ ಮಾಡ್ತೀನಿ. ಬಂದು ನೋಡಿ 760. ಕರೆಕ್ಟ್. ಆಮೇಲೆ ನಾನು ನೋಡ್ತೀನಿ. 3,000 ಬೇಕಾ ನಿಮಗೆ? ನಾನು ಕ್ಯಾಮ್ರಾ ಬಿಡಿಸ್ತಾ ಇದ್ದೀನಿ. 3,000 ಬೇಕು ನೀವು ಅಷ್ಟೇ. ನೀರು ಹೋಗ್ತೈತಾ? 2,000 ಕಳಿಸಿದ್ದೀನಿ, ಲೆಕ್ಕ ಮಾಡ್ತೀನಿ. ತುಂಬಿಡ್ತಲ್ಲ. ಈಗ ಸಿಗರೇಟ್ ಸೈಜ್ ಮಾಡಿದ್ದೀನಿ, ಬಿಡಿ ಸೈಜ್ ಮಾಡಿರೋ. ನಾಳೆ ನೋಡಿ ಹಾಕ್ಸ್ಬಿಡೋಣ ಸರ್. ಹಾಂ, ನಾಳೆ ಹಾಕ್ಸ್ಬಿಡಿ. ಬೇಡ, ನಾಳೆ. ಯಾಕೆಲ್ಲ ಬೇಡ 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 ಅಂತ ನಿಮಗೆ? ಮಂಗಳವಾರ ಇವತ್ತು ಬೇಡ ಅಂತ ಇವತ್ತು ಬೇಡ ನೀವು. ಹಾಸ್ಪಿಟ್ಲ್ ಸುಮ್ಮನೆ ನಿಲ್ತೀನಿ. ಎಲ್ಲಕ್ಕೂ ಮಂಗಳವಾರ ಶುಕ್ರವಾರ ಅಂತ ಕೇಳ್ಬೇಡ. ಕೆಲಸ ಮಾಡೋದು ವಾರದ ಇರೋದು ಒಳ್ಳೆ ದಿವಸ ಅಂದರೆ ನೀರು ಬರೋದಕ್ಕೆ ಈ ಕೆಲಸಕ್ಕೆಲ್ಲ ದಿನ ದಿಕ್ಕು ನೋಡಬಾರ್ದು. ಇಲ್ಲ ಲಕ್ಷಾಂತರ ರೂಪಾಯಿ ವೇಸ್ಟ್ ಆಗ್ಬಿಡ್ತೈತಲ್ಲ. ನೀವು ಹಾಕ್ಸಿ ಸರ್, ಇಮಿಡಿಯೇಟ್ ಆಗಿ ನೀವು ಅವ್ರು ಏನು ಕೇಳ್ತೀನಿ. ಅಣ್ಣ ಹಿಂಗಂಬಿಟ್ರಿ ಗೃಹಲಕ್ಷ್ಮಿ ಅಣ್ಣ ಅವರು ಮನೆಗೆ, ಗೃಹಲಕ್ಷ್ಮಿ ಅವರು ಮನೆಗೆ ಒಂದು ಮಾತು ಅಂತಾರೆ ಅಂದರೆ ಕೇಳಬೇಕು ಗಂಡಸರು. ಇಲ್ಲೊಂದು ಸೋರ್ಸ್ ಇದೆ, ಇದು ಅಷ್ಟೇ, ಬಟ್ ಇದು ಸ್ಮಾಲು. ಅವ್ರಿಗೆ ಮೇಲ್ಗಡೆ ಬಟ್ಟೆ ತೆಗಿಬೇಡ ಅಂತ. ಹಾಂ? ಮೇಲ್ಗಡೆ ಬಟ್ಟೆ ತೆಗಿಬೇಡ ಅಂತ. ಅಲ್ಲೇ ಸೈಡಲ್ಲಿ ಹಾಕ್ಕೊಳ್ಳಿ.
ಅದೇ ಆದರೂ ತೆಗಿಬೇಡಿ ಅಂತ ಯಾರಾದ್ರೂ ತೆಗಿಯೋದು ಕಂಡ್ರೆ ಹೇಳಿ ತೆಗಿಬೇಡಿ ಅಂತ. ಜಮೀನಲ್ಲಿ ನೋಡಿ ಹಿಂಗಿರ್ಬೇಕು ಸರ್. ಹಾಂ ಪಾಯಿಂಟ್ ಅಂದರೆ ನಾನು ಹೇಳಿದ್ನಲ್ಲ, ಈಗ ನೋಡಿ ತೋರಿಸ್ತೀನಿ. ಈಗ ನೋಡಿ ಇದೊಂದು ಪಾಯಿಂಟ್ ಇದು. ನಿಮ್ಮ ಸುತ್ತ ಒಂದು ಕಲ್ಲೇನಾದ್ರು ಐತೆ ನೋಡಿ, ಇಲ್ಲ ಇಲ್ಲ ಏನೂ ಇಲ್ಲ. ಬರೀ ಹೋಲ್ ಮಾತ್ರ ಐತೆ. ಈ ಥರ ಇರಬೇಕು. ಹಿಂಗಿತ್ತು ನಿಮ್ಗೆ ಫಿಲ್ಟ್ರ್ ಬೇಕು ಬೇಡ ಏನು ಬೇಡ. ಬಟ್ ನಾನು ನಿಮ್ಗೆ ಮೇಲೆ ತೋರಿಸಿರೋದ್ರಲ್ಲೆಲ್ಲ ಕಲ್ಲು ಒಳ್ಳೆ ಕೂತಿರೋ ಥರ ಇತ್ತು, ಕಲ್ಲು ಒಂದ್ರ ಮೇಲೆ ಒಂದು ಜೋಡಿಸಿರೋ ಥರ ಇತ್ತು. ಬಟ್ ಈ ಸೋರ್ಸ್ ನೋಡಿ, ಈ ಸೋರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸೋರ್ಸ್ ಸುತ್ತ ನೋಡಿ ಕಲ್ಲು ಒಂದಾದ್ರೂ ಕೂತಿದೆ. ಎಷ್ಟು ಅಡಿಗದು? ಮೆನ್ಷನ್ ಮಾಡ್ತೀನಿ ಸರ್. ಅವರು ಇದು ಹಾಕಿರೋದು ಹಂಗೆ ಇದೆ. ಹಂಗಿರ್ಬೇಕಂತೆ ಕ್ಲೀನಾಗಿರ್ಬೇಕು. ಆಮೇಲೆ ನೋಡಿದ್ರೆ 970 970. 970. 970 ಅಡಿಗಾ? ಹಾಂ, ಅದೇ ಲಾಸ್ಟ್ ಇರೋದು. ಅದೇ ಕಿತ್ಕೊಂಡಿದ್ದು. ಅದೇ ನೀರು ಸೋರ್ಸ್ ಚೆನ್ನಾಗಿ ಬಂದಿದ್ದು 970ಕ್ಕೆ. ನಾವು ಎಷ್ಟು 970ಕ್ಕೆ ಅಡಿಗ ಅಲ್ಲಿವರೆಗೂ ಇದೇ ಬಂತು ಕಲ್ಲು. ಲಾಸ್ಟ್ ಸರ್ ಅಲ್ಲೇನೆ. ಇಲ್ಲೇ ಬಿಡ್ತೀವಿ, ಇನ್ನೂ ಎಂಡ್ ಆಗಿಲ್ಲ. 970ರಲ್ಲಿ ಒಂದೈತೆ, ಅದಾದ್ಮೇಲೆ ಪಕ್ಕದಲ್ಲಿ ಇನ್ನೂ ಒಂದೈತೆ ನೋಡಿ. ಇದು ಸೋರ್ಸು 972 ಕಾಣಿಸ್ತಾ. ಈ ಸೋರ್ಸಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಒಂದು ಕಲ್ಲು ಕೂತಿಲ್ಲ ಕಣ್ಣಲ್ಲಿ, ನೀರಿನ ಕಣ್ಣಲ್ಲಿ. ಸೊ ಹಿಂಗಿದ್ರೆ ನಿಮಗೆ ಫಿಲ್ಟ್ರ್ ಬೇಕು ಅವಶ್ಯಕತೆ ಬೇಡ. ಎಲ್ಲ ಬಿಡಿ ಬಿಡಿ ಹಾಕ್ಲೇಬೇಕು ಬಿಡಿ. ಅಷ್ಟೇ ಎಂಡು. ಮೇಲ್ಗಡೆ ಎಂಡಾ? ಎಂಡು 972 ಅಡಿ. ಇಲ್ಲಿ ನೋಡಿ ಇದೆಯಾ ಮಣ್ಣಿದೆ ನೋಡೋಣ. ಎಂಟು ತೋರಿಸ್ತೀನಿ ರೀ. ಇದು ನೋಡಿ ನೋಡಿ ಇದೆ ಎಂಡು, ಅಷ್ಟೇ ಎಂಡು. ಅದು ಹೆಂಗೆ ಅಂದರೆ ಕ್ಯಾಮ್ರಾ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಯ್ತು ನೋಡಿ ಅಷ್ಟೇ. ಇನ್ನು ಹೋಗಲ್ಲ. 970 ಲೆಕ್ಕ ಹಾಕೊಳ್ಳಿ. 353 970 ಲಾಸ್ಟಾ? ಚೆಕ್ ಮಾಡ್ತೀನಣ್ಣ.